ಶೀಲಾ ಶ್ರೀನಿವಾಸ್ ಅಡುಗೆ ಮನೆಗೆ ಸುಸ್ವಾಗತ. ಇವತ್ತು ನಾನು ಸ್ಪೆಷಲ್ ಆನಿಯನ್ ಬಜ್ಜಿ ಹೇಗೆ ಮಾಡೋದು ಅಂತ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ 4 ಗ್ರೀನ್ ಚಿಲ್ಲಿನ ವೆಜಿಟೇಬಲ್ ಕಟ್ಟರಲ್ಲಿ ಕಟ್ಟಾರ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸಿನಾದರೂ ಮಾಡ್ಕೋಬೋದು, ಇಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ವೆಜಿಟೇಬಲ್ ಕಟ್ಟರಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಉದ್ದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಕ್ರಷ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಒಂದು ಬೌಲ್ನಷ್ಟು ಬೇಸನ್ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಜೀರಾ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ಒಂದು ಸ್ವಲ್ಪ ಸೋಡಾ ಹಾಕಿ ಕೊರಂಡರ್ ಲೀವ್ಸ್ನ ಹಾಕಿ ನೀರು ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿ ಕಲಿಸ್ತಾ ಹೋಗಬೇಕು. ಚೆನ್ನಾಗಿ ಕಲಸಿದ ಮೇಲೆ ಕಾದಿರೋ ಎಣ್ಣೆನ 2 ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಕಾದಿರೋದ್ರಿಂದ ನಾನು ಬಜ್ಜಿನ ಹಾಕ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡೆ ಸ್ವಲ್ಪ ಕರಿತಾ ಇರಬೇಕು, ಇಲ್ಲಾಂದರೆ ಸೀದ್ಬಿಡ್ತೈತಿ. ಅದಕ್ಕೆ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನಿಧಾನಕ್ಕೆ ಕರಿತಾ ಇದ್ದೀನಿ. ಆನಿಯನ್ ಬಜ್ಜಿನ ಸಂಜೆ ಟೀ ಟೈಮಲ್ಲಿ ಮತ್ತು ಮಳೆಗಾಲದಲ್ಲಿ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಯಾದ ಆನಿಯನ್ ಬಜ್ಜಿ ರೆಡಿಯಾಗಿದೆ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ರೆಡಿಯಾಗೋಂಥ ಆನಿಯನ್ ಬಜ್ಜಿ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.